ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ರಾತ್ರಿದು ಸ್ವಲ್ಪ ಹಾಲಿತ್ತು, ಅದನ್ನು ಬಿಸಿ ಮಾಡಿಬಿಟ್ಟು ಹಾಗೆ ಟೀ ಮಾಡೋಣ ಅಂತ ಬೆಳಗ್ಗೆ ಬಂದಿದ್ದೀನಿ. ಒಂದು ಬೌಲಲ್ಲಿ ಮನಿ ಪ್ಲ್ಯಾಂಟ್ಗಳು ಸಹ ಹಾಕಿದ್ದೆ ಕಿಚನ್ ಒಳಗಡೆ. ತುಂಬ ಚೆನ್ನಾಗಿ ಚಿಗುರು ಬಂದಿದೆ, ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ. ಇವಾಗ ಟೀ ಮಾಡ್ತಾಯಿದ್ದೀನಿ ನಾನು. ಹಾಗೆ ಟೀ ಎಲ್ಲ ಆಗೋಯ್ತು. ಟೀ ಕುಡಿದ್ಬಿಟ್ಟು ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋದ್ರು, ಡ್ಯೂಟಿಗೆ ಹೋದ್ರು. ಹಾಗೆಯೇ ಇವತ್ತು ನನ್ನ ಮಗಂದು ಫಸ್ಟ್ ಡೇ, ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ಹಾಗೆ ಇನ್ಸ್ಟೆಂಟಾಗಿ ಒಂದು ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಹಾಗೆ ತುಂಬ ಒಂದು 2-3 ದಿವಸ ಬ್ಯಾಕಪ್ ಆಯಿತು ವೀಡಿಯೋ ಹಾಕೋದು. ಏನಕ್ಕೆ ಅಂದರೆ ನಮ್ಮ ಅತ್ತೆ ತೀರ್ಕೊಂಡಿದ್ದು, ಹಾಗಾಗಿ ಊರಿಗೆ ಹೋಗಿದ್ವಿ ಸ್ನೇಹಿತರೆ. ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸಾರಿ. ಇವಾಗ ನೆಕ್ಸ್ಟು ನಾನು ಪುಳಿಯೋಗರೆ ಮಾಡೋಣ ಅಂತೇಳಿ ಅವರಿಗೆ ಮೈಗೆ ಹುಷಾರಿಲ್ಲ, ಹಾಗಾಗಿ ಊರಿಗೆ ಹೋಗಿದ್ವಿ. ತೀರ್ಕೊಂಡಿದ್ರು, ಹಾಗಾಗಿ 3 ಡೇಸು ಅಲ್ಲೇ ಆಲ್ಟ್ ಆಗಬೇಕಾಗಿತ್ತು. ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ತುಂಬ ಕೆಲಸ ಇರೋದ್ರಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಇವಾಗ ನೈಟ್ ಊರಿಂದ ಬಂದ್ವಿ. ಬಂದುಬಿಟ್ಟು ಇವಾಗ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ನನ್ನ ಮಕ್ಕಳು ಸಹ ಇನ್ನೂ ಮಲಗಿದ್ದಾರೆ. ಅವ್ರು ಎದ್ದೇಳೋಷ್ಟೊತ್ತಿಗೆ ನಾನು ಪುಳಿಯೋಗರೆ ರೆಡಿ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಶೇಂಗಾ ಬೀಜ, ಒಣಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಸೇರಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ವ ಸ್ನೇಹಿತರೆ. ಹಾಗೆ ನನ್ನ ವಿಡಿಯೋಗಳನ್ನೆಲ್ಲ ನೋಡಿ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ಹಾಗೆ ಊರಲ್ಲಿ ಹೋದಾಗ ಕೆಲವರು ಹೇಳ್ತಾಯಿದ್ರು, ಈ ಹುಡುಗಿ ಇನ್ಸ್ಟಾಗ್ರಾಮಲ್ಲಿ ಬರ್ತಿದೆ, ವೀಡಿಯೋ ಮಾಡ್ತಿದೆ, ಹಂಗೆ ಹಿಂಗೆ ಅಂತ. ಸ್ನೇಹಿತರೆ, ಯಾರು ಏನೇ ಹೇಳಿದ್ರು ನಾನು ನನ್ನ ಇದಕ್ಕೆ ಮಾಡ್ತಾ ಇರೋದು. ಅವ್ರು ಹಂಗೆ ಕಮೆಂಟ್ ಮಾಡ್ತಾರೆ, ಹಿಂಗೆ ಕಮೆಂಟ್ ಮಾಡ್ತಾರೆ ಅಂತ ನಾನು ಹೇಳ್ಬಿಟ್ಟು ತಲೆ ಕೆಡಿಸ್ಕೊಂಡಿಲ್ಲ. ಇದನ್ನೆಲ್ಲ ಫೇಸ್ ಮಾಡ್ತೀನಿ ನಾನು, ಆ ಕಾನ್ಫಿಡೆಂಟ್ ಇದೆ ನನಗೆ. ಹಾಗಾಗಿ ನಾನು ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ವ್ಲಾಗ್ಸಲ್ಲಿ ನಾನು ಖಂಡಿತ ಮುಂದೆ ಹೋಗ್ತೀನಿ. ನಂಗೆ ಆ ಕಾನ್ಫಿಡೆಂಟಿಂದನೇ ನಾನು ಮಾಡ್ತಾಯಿದ್ದೀನಿ. ಕೆಲವೊಂದು ಸರ್ತಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಮಗ ಚಿಕ್ಕವನಾಗಾಗಿ ನನಗೂ ಸಹ ಒಂದೊಂದು ಸಲ ಹುಷಾರಿರಲ್ವಲ್ಲ. ಹಾಗಾಗಿ ಆ ಟೈಮಲ್ಲೂ ನಾನು ಟೈಮ್ ಮಾಡಿಕೊಂಡು ನಿಮಗೆ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕೋ ಆ ಥರ ಹೇಳಿ, ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಇವಾಗ ನಾನು ಪುಳಿಯೋಗರೆನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಅದು ಪುಳಿಯೋಗರೆ ಪ್ಯಾಕೆಟ್ ಇರೋದನ್ನ ಅದು ಲಾಸ್ಟಲ್ಲಿ ಹಾಕ್ಕೊತೀನಿ. ಯಾಕಂದರೆ ಅದು ಸೀದೋಗ್ಬಿಡುತ್ತೆ, ಬೇಗ ಅಂಟ್ಕೊಳ್ಳುತ್ತೆ ತಳಕ್ಕೆ. ಹಾಗಾಗಿ ಇದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ. ಆ ನಂತರ ಅದನ್ನು ಆ್ಯಡ್ ಮಾಡ್ಕೊತೀನಿ ಸ್ನೇಹಿತರೆ. ಇನ್ನೊಂದು ಹೇಳಬೇಕು ಅಂದರೆ, ನನಗೆ ತುಂಬಾ ಬೇಜಾರಾಗ್ತಿದೆ. ಯಾಕಪ್ಪ ಅಂದರೆ ನನ್ನ ವೀಡಿಯೋಗಳು ಎಲ್ಲರೂ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನಾನು 2 ಮಂತ್ 3 ಮಂತ್ ಆಯ್ತೇನೋ ಗೊತ್ತಿಲ್ಲ, ಇನ್ನು 140 ಸಬ್ಸ್ಕ್ರೈಬ್ ಆಗಿರೋದು. ಅದು ತುಂಬಾ ಬೇಜಾರಿದೆ ನನಗೆ. ವೀಡಿಯೋ ಹಾಕೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ಬಿಡಬಾರ್ದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅದೇನಾದರೂ ಆಗಲಿ ಫಸ್ಟು ರೀಚ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ ನಾನು, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ಪುಳಿಯೋಗರೆ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ, ಇವಾಗ ಪುಳಿಯೋಗರೆ ಪ್ಯಾಕೆಟ್ನ ಅಂಗಡಿಯಿಂದ ತೊಗೊಂಬಂದು ಇಟ್ಕೊಂಡಿದ್ವಿ, ನಾವು ಮನೇಲಿ ಮಾಡಿಲ್ಲ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಲ್ಲ ನನಗೆ. ಯಾಕಂದರೆ ನಾನು ಅದನ್ನು ಸರಿ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ನಮ್ಮ ತಪ್ಪುಗಳು ನಮಗೆ ಗೊತ್ತಾಗಲ್ಲ ಕೆಲವೊಂದು ಸರ್ತಿ. ಹಾಗಾಗಿ ಇವಾಗ ಲಿಟ್ಲಾಗಿ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ವಲ್ಪ. ಇವಾಗ ಇದಾಗಿದೆ ನೋಡಿ. ಅನ್ನ ಹಾಕ್ಬಿಟ್ಟು, ಅನ್ನ ಕುಕ್ಕರಲ್ಲಿ ಮಾಡಿಟ್ಟಿದ್ದೆ ಬೆಳಗ್ಗೆನೇ. ಅದನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ.
ಜನಗಳೆಲ್ಲ ತುಂಬಾ ಹೇಳ್ತಾಯಿದ್ರು, ಈ ಹುಡುಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡುತ್ತೆ, ನಾನು ಊರಿಗೆ ಹೋಗಿದ್ದಲ್ಲ ಅವ್ರ ರಿಲೇಷನ್ನು, ಈ ಹುಡುಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಬಟ್ ಐ ಡೋಂಟ್ ಕೇರ್, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ. ನಾನು ರೀಲ್ಸ್ ಮಾಡೋದೇ ಬೇರೆ ಇದಕ್ಕೆ, ಯೂಟ್ಯೂಬ್ ಗ್ರೋತ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಿದ್ದೀನಿ ವಿನಃ ಬೇರೆ ಉದ್ದೇಶಕ್ಕೇನಲ್ಲ ನಾನು ಮಾಡ್ತಾ ಇರೋದು. ಬಟ್ ಬೇರೆಯವ್ರು ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಅಂಥದ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ ನಾನು. ಸೊ ನಮ್ಮ ಜೀವನದ ಭಾರ ನಮಗೆ ಇರೋದು, ಬೇರೆಯವರಲ್ಲ ನಮ್ಮ ಜೀವನ ನಡೆಸೋದು. ಹಾಗಾಗಿ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ. ಯಾಕಂದರೆ ಕಷ್ಟ ಬಂದಾಗ ನಾವೇ ಫೇಸ್ ಮಾಡಬೇಕು ವಿನಃ ಬೇರೆಯವರಲ್ಲ. ಹಾಗಾಗಿ ಜನರ ಮಾತಿಗೆಲ್ಲ ನೀವೇ ಆಗಲಿ, ನಾವು ನಿಮಗೆ ಯಾರಾದರೂ ಈ ಥರ ಮಾಡಿದ್ರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಬಂದೆ ಸೊ ಅವ್ರು ಮಾತಾಡೋರು ಮಾತಾಡ್ಕೊತ ಇರಲಿ, ನೀವು ಮುಂದೆ ಸಾಗ್ತಾನೆ ಇರಬೇಕು. ಯಾಕಂದರೆ ನಮ್ಮದಂತ ಒಂದು ಟೈಮ್ ಬಂದಾಗ ಅವ್ರು ಯಾರೂ ಮಾತಾಡಲ್ಲ, ಆವಾಗ ಸುಮ್ಮನೆ ಇರ್ತಾರೆ. ಸೊ ಜನಗಳು ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಮಾಡ್ತಾಯಿದ್ರೆ ಹಳ್ಳಿ ಕಡೆಯಲ್ಲಿ ಮಾತಾಡೋದು ಜಾಸ್ತಿ, ಸಿಟಿ ಕಡೆಯಲ್ಲಿ ಮಾತಾಡಲ್ಲ. ಹಳ್ಳಿ ಕಡೆ ಜನಗಳು ಮಾತಾಡ್ತಾರೆ. ಬಟ್ ಅದಕ್ಕೆಲ್ಲ ತಲೆ ಕೊಡೋಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಮ ಜೀವನ ನಿಮ್ಮ ಮೇಲೆ ಇರುತ್ತೆ. ಜೊತೆಯಾಗಿ ಬಹುದೂರ ಹೋಗೋಣ, ಪ್ರಯಾಣ ಎಲ್ಲೆಂದು ನಾ ಹೇಳಲ, ತುಸು ದೂರ ನಸು ನಕ್ಕು ಸಾಗೋಣ, ಪ್ರೀತಿನ ಪತ್ತೆ ಮಾಡೋ ಹಂಬಲ. ಹಾಗೆ ಪುಳಿಯೋಗರೆಲ್ಲ ರೆಡಿ ಮಾಡಿ ನನ್ನ ಮಗನ ಸಹ ಸ್ನಾನ ಮಾಡಿಸ್ಬಿಟ್ಟು ಸ್ಕೂಲಿಗೆ ರೆಡಿ ಮಾಡಿದ್ದೀನಿ ನೋಡಿ. ಇವನು ತಿಂಡಿ ತಿನ್ನಿಸ್ಬಿಟ್ಟು ಹಾಗೆ ನನ್ನ ಚಿಕ್ಕ ಮಗನು ಅವನು ಅಂಗನವಾಡಿಗೆ ಸೇರಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ ನೋಡಿ. ಅಂಗನವಾಡಿ ಹತ್ರ ಬಂದಿದ್ದೀವಿ ನೋಡಿ. ಈ ವಿಡಿಯೋ ಇಷ್ಟ